ಹಿಂದೆ ವಿಶುದ್ಧ ಚಕ್ರದ ಬಗ್ಗೆ ಹೇಳಿದ್ದೆ, ತುಂಬಾ ಅದ್ಭುತವಾಗಿತ್ತು. ಈಗ 6ನೇ ಚಕ್ರ ಯಾವುದು? 6ನೇ ಚಕ್ರ ಇಲ್ಲಿ ಆಜ್ಞಾ ಚಕ್ರ. ಇದು ಆಜ್ಞಾ ಚಕ್ರ. ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಇದು ಹುಬ್ಬಿನ ಮಧ್ಯಭಾಗದಲ್ಲಿದೆ. ಇದಕ್ಕೆ ಯಾವುದು ಕನೆಕ್ಟೆಡ್ ಅಂತಂದ್ರೆ ನಿಮ್ಮ ಎಲ್ಲ ಬ್ರೈನ್ ನಲ್ಲಿರುವಂತಹ, ಮೆದುಳಿನಲ್ಲಿರುವಂತಹ ಎಲ್ಲ ನರಗಳು ಕನೆಕ್ಟೆಡ್ ಆಗಿರುವಂತಹ ಚಕ್ರ. ಇದು ಯಾವ ತತ್ವ? ಇದು ತತ್ವ ಇಲ್ಲ. ಈಗ ಮೂಲಾಧಾರ ಚಕ್ರದಿಂದ ವಿಶುದ್ಧಿ ಚಕ್ರದವರೆಗೆ ಪಂಚತತ್ವಗಳನ್ನ ಹೇಳಿದ್ದೇನೆ. ಇದಕ್ಕೆ ತತ್ವಗಳಿಲ್ಲ, ಬಟ್ ಇದೇ ಒಂದು ಎನರ್ಜಿ. ನಿಮ್ಗೆ ಥರ್ಡ್ ಐ ಅಂತ ಹೇಳ್ತಾರಲ್ವಾ, ಮೂರನೇ ಕಣ್ಣು ಓಪನ್ ಆದಾಗ ನಾವು ಎಂತದನ್ನು ಕೂಡ ನೋಡಬಹುದು ಅಂತ ಹೇಳ್ತಾರೆ. ಈಗ ಶಿವನ 3ನೇ ಕಣ್ಣು ತೆರೆದಾಗ ಇಡೀ ಪ್ರಪಂಚ ಕಾಣುತ್ತೆ. ಜಲ ಪ್ರವಾಹ ಭಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂಬುಜಂಗಮಾಲಿಕಾ. ಆ ರೀತಿಯಾಗಿ ಈಗ ಎಷ್ಟು ತರಗತಿಗಳಲ್ಲಿ ಮಕ್ಕಳಿಗೆ ಈ ಥರ್ಡ್ ಐ ಓಪನ್ ಮಾಡಿಸಿ ಕಣ್ಣಿಗೆ ಕಟ್ಟಿ ಕಲರ್ ಹೇಳುವಂತದ್ದು ಇರ್ಬೋದು, ಅದನ್ನ ತುಂಬಾ ಸಣ್ಣ ಮಕ್ಕಳಿಗೆ ಮಾಡಿಸ್ತಾರೆ. ಹಾಗಾದ್ರೆ ದೊಡ್ಡವರಿಗೆ ಆಗಲ್ಲ. ದೊಡ್ಡವರಲ್ಲಿ ಅಷ್ಟು ಒಂದು ತಲೆ ಒಳಗಡೆ ಅಷ್ಟು ನೆಗೆಟಿವಿಟಿ, ಅಷ್ಟೊಂದು ಸಮಸ್ಯೆಗಳು ಎಲ್ಲಾನು ಕನೆಕ್ಟ್ ಆಗಿರುತ್ತೆ. ಮಕ್ಕಳಿಗೆ ಆದಷ್ಟು ಈಸಿಯಾಗಿ ಈ ಥರ್ಡ್ ಐ ಓಪನ್ ಆಗಲ್ಲ ದೊಡ್ಡವರಿಗೆ. ಮೊಳಕೆ ಅಲ್ವಾ? ಹಾಗೆ ಆಜ್ಞಾ ಚಕ್ರ ನೋಡಿ, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ನಮ್ಮ ಒಬ್ರು ಗುರುಗಳಿದ್ದಾರೆ, ಗಿರೀಶ್ ಅಂತ ಹೇಳಿ. ಎಷ್ಟು ದೊಡ್ಡ ಮಕ್ಕಳನ್ನು ಕೂಡ ಅವರೊಂದು ಆಜ್ಞಾ ಚಕ್ರ ಓಪನ್ ಮಾಡಿಸಿ ಅದ್ಭುತವಾದಂತಹ ರಿಸಲ್ಟ್ ತರಿಸಿಕೊಟ್ಟಿದ್ದಾರೆ. ಅಂದ್ರೆ ಯಾಕಂತಂದ್ರೆ ಅವ್ರು ಹೇಳುವ ರೀತಿ ಕೂಡ ಅದೇ ರೀತಿಯಾಗಿ ಇಫೆಕ್ಟಿವ್ ಆಗಿರುವಂತ ಹೇಳ್ತಾರೆ. ಅದರ ನಂತರ ಈ ಮಕ್ಕಳಿಗೆ ಯಾಕೆ ಅಷ್ಟು ಇಫೆಕ್ಟ್ ಆಗಿ ಆಗುತ್ತೆ ಅಂತಂದ್ರೆ ಅವ್ರು ತುಂಬಾ ಒಂದು ಪಾಸಿಟಿವಿಟಿ, ಆಮೇಲೆ ಅವ್ರಿಗೆ ಯಾವುದೇ ರೀತಿಯ ನೆಗೆಟಿವಿಟಿ ಗೊತ್ತಿರಲ್ಲ. ನೀವ್ ಏನ್ ತುಂಬಿಡ್ತೀರಾ ಅದನ್ನಷ್ಟೇ ತಕೊಂತಾರೆ. ಹಾಗೆ ಸರ್, ನನಗೆ ಆಶ್ಚರ್ಯ ಆಗಿದೆ, ಒಂದು ಮಗುವಿಗೆ ಏನು ಗೊತ್ತಿರಲಿಲ್ಲ, ತುಂಬಾ ಹೇಳಿದ್ದು ಅರ್ಥ ಆಗದೆ ಇರುವಂತ ಮಗುವನ್ನ ಅವರು ಅಷ್ಟು ಒಂದು 15 ದಿವಸದಲ್ಲಿ ಆ ಒಂದು ಬಣ್ಣವನ್ನ ಯಾವುದೇ ಎಲ್ಲ ಕಣ್ಣಿಗೆ ಕಟ್ಟಿ, ಯಾವುದು ಕಾಣದಾಗೆ ಕಣ್ಣಿಗೆ ಕಟ್ಟಿದಾಗ ಆ ಬಣ್ಣವನ್ನ ಆ ಮಗು ಹೇಳಿದೆ. 10 ಕಲರನ್ನು ಹೇಳಿದೆ. ಈಗ ಬೇರೆ ಮಕ್ಕಳಿಗಿಂತ ಆ ಮಗು ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು. ಅಂದ್ರೆ ಇಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಆಜ್ಞಾ ಚಕ್ರದಿಂದ ನಾವು ಏನು ಕೂಡ ಸಾಧನೆ ಮಾಡಬಹುದು ಅಂತ. ಯಾಕಂದ್ರೆ ಅದು ಅದ್ಭುತವಾದಂತಹ ಎನರ್ಜಿ ಇಲ್ಲಿರುವಂತದ್ದು. ಜ್ಞಾನ ಇಲ್ಲ ಅಂದ್ರೆ ಏನ್ ಮಾಡಕ್ಕೆ ಸಾಧ್ಯ ಇದೆ ಜೀವನದಲ್ಲಿ? ಜ್ಞಾನ ತುಂಬಬೇಕು ಅಂದ್ರೆ ಆಜ್ಞಾ ಚಕ್ರನ ನಾವು ಬಳಕೆ ಮಾಡ್ತೀವಿ. ಆಜ್ಞಾ ಚಕ್ರದ ಎನರ್ಜಿನ ಬಳಕೆ ಮಾಡಬಹುದು. ಮತ್ತೆ ನಾ ಹೇಳ್ದಲ್ಲ, ನಮ್ಮ ಮೆದುಳಿಗೆ ಸಂಬಂಧಪಟ್ಟ ಎಲ್ಲ ನರಗಳು ರಿಲೇಟೆಡ್ ಟು ಇದು ಆಜ್ಞಾ ಚಕ್ರ. ಜ್ಞಾನದ ಬಾಗಿಲು ಓಪನ್ ಆಗ್ಬೇಕಾದ್ರೆ ಆಜ್ಞಾ ಚಕ್ರದ ಬಾಗಿಲು ಓಪನ್ ಆಗಬೇಕು ಅಂತ. ಅದ್ಭುತವಾದಂತಹ ಚಕ್ರ. ಅದರ ನಂತರ ಇದ್ರ ಮಂತ್ರ ಓಂ ಅಂತ ಇದೆ. ಓಂ. ಓಂ ಹಾಗಾದ್ರೆ ಹೇಗೆ ಹೇಳೋದು ಇದನ್ನ? ಅದೇ ರೀತಿಯಾಗಿ ಉಸಿರನ್ನ ತೆಗೆದುಕೋಬೇಕು. ಇದರ ಒಂದು ಮುದ್ರ, ಇದು ಧ್ಯಾನ ಮುದ್ರ. ಧ್ಯಾನ ಮುದ್ರ ಇದು ಹೆಬ್ಬೆರಳನ್ನ ಈ ರೀತಿಯಾಗಿ ಜೋಡಿಸಿ ಕನೆಕ್ಟ್ ಆಗಬೇಕು. ಹೌದು. ಅದರ ನಂತರ ಈ ರೀತಿಯಾಗಿ ಒಂದು ಸಲ ಬಲಗೈಯನ್ನ ಮೇಲೆ ಇಡ್ಬೇಕು, ಮತ್ತೊಂದ್ಸಲ ಎಡಗೈಯನ್ನ ಮೇಲೆ ಇಡ್ಬೇಕು. ಅಂದ್ರೆ ಒಂದೊಂದ್ಸಾರಿ ಹೇಳ್ಬೇಕಾದ್ರೂ ಹೌದು, ಚೇಂಜ್ ಮಾಡ್ಬೇಕು. ಹೌದು. ಇದು ಧ್ಯಾನ ಮುದ್ರ. ಈ ಧ್ಯಾನ ಮುದ್ರೆಯನ್ನ ಮಾಡುವಾಗ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗುತ್ತೆ. ಅದ್ಭುತವಾದಂತಹ ಒಂದು ನಮ್ಮ ಥರ್ಡ್ ಐ ಚಕ್ರ ಏನಿದೆ ಅದು ಓಪನ್ ಆಗೋದಕ್ಕೆ ಬಹಳಷ್ಟು ಸಹಕಾರಿ ಆಗಿರುವಂತಹ ಮುದ್ರ. ನೀವು ಇದರ ಒಂದು ಮಂತ್ರದ ಸೌಂಡಿಂಗ್ ಓಂ ಅನ್ನ ಪಠಿಸ್ತಾ ಈ ರೀತಿಯಾಗಿ ಪಠಿಸ್ತಾ ಇದ್ದಾಗ ಈ ಒಂದು ಆಜ್ಞಾ ಚಕ್ರ ಎನರ್ಜಿ ಜಾಸ್ತಿ ಆಗುತ್ತೆ, ನಿಮಗೆ ಜ್ಞಾನ ಹೆಚ್ಚಾಗುತ್ತೆ, ಮತ್ತೆ ನೆಗೆಟಿವಿಟಿ ಬಹಳಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಬೇರೆ ಚಕ್ರಕ್ಕಿಂತ ಜಾಸ್ತಿ ಇದನ್ನು ಮಾಡಬೇಕು. ಇದೊಂದು 21 ಸಲ ಆದ್ರೂ ಈ ಒಂದು ಮುದ್ರವನ್ನ ಮಾಡಬೇಕು. ಇದು ಧ್ಯಾನ ಮುದ್ರ, ಓಂ ಬೀಜಾಕ್ಷರ ಮಂತ್ರ. ಮತ್ತೆ ಹೇಳ್ದಲ್ಲ ಸರ್, ಈ ಕಣ್ಣಿನ ಮೇಲಿನ ಭಾಗ ರಿಲೇಟೆಡ್ ಯಾವುದಿದೆ ಅದೆಲ್ಲವೂ ಈ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿರೋದು. ಈ ಮಕ್ಕಳಿಗೆ ಶಾಲೆಗೆ ಕಳಿಸುವಾಗ ಅಂದ್ರೆ ಅವರ ಪರೀಕ್ಷಾ ಸಮಯದಲ್ಲಿ ಇದನ್ನೊಂದು 5 ನಿಮಿಷ ಆದ್ರೂ ಮಾಡಿಸಿ ಕಳಿಸಿದ್ರೆ ಅವ್ರು ಏನು ಓದಿರ್ತಾರೆ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನೆನಪುಳಿಯುತ್ತೆ. ಯಾಕಂದ್ರೆ ಇದು ಮೆಮೊರಿ ಶಕ್ತಿಯನ್ನ, ನೆನಪಿನ ಶಕ್ತಿಯನ್ನ ಕೂಡ ಜಾಸ್ತಿ ಮಾಡುತ್ತೆ ಈ ಆಜ್ಞಾ ಚಕ್ರ ಮುದ್ರ. ಮತ್ತೆ ಈ ಒಂದು ಆಜ್ಞಾ ಚಕ್ರ ಇದೆಯಲ್ಲ ಸರ್, ನಿಮ್ಗೆ ಯಾವುದೇ ಒಂದು ವಸ್ತುವನ್ನ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಗೆ ಬಹಳಷ್ಟು ಆಸಕ್ತಿ ಇದ್ರೆ ಆ ಆಸಕ್ತಿಯನ್ನ ರಿಸೀವ್ ಮಾಡಿ ನಿಮ್ಗೆ ಒಂದು ಏನು ಬೇಕು
ಅದನ್ನಷ್ಟೇ ರಿಸೀವ್ ಮಾಡಿ ಗ್ರಹಿಸಿಕೊಂಡು ನಿಮ್ಗೆ ಬೇಕಾದದ್ದನ್ನಷ್ಟೇ ತಲೆಯಲ್ಲಿ ಕೊಡುವಂತಹ ಕೆಲಸ ಮಾಡಿಕೊಡುತ್ತೆ ಈ ಆಜ್ಞಾಚಕ್ರ. ಅಂದ್ರೆ ಅದರ ಬಗ್ಗೆ ನಾವು ಒಂದು ಕಾನ್ಸಂಟ್ರೇಷನ್, ಏಕಾಗ್ರತೆಯಿಂದ ಅದನ್ನ ಬಹಳಷ್ಟು ಒಂದು ಶ್ರದ್ಧಾಪೂರ್ವಕವಾಗಿ ಎನರ್ಜೈಸ್ ಮಾಡಿಕೊಂಡ್ರೆ ಅದ್ಭುತವಾದಂತಹ ರಿಸಲ್ಟ್ ಈ ಒಂದು ಆಜ್ಞಾಚಕ್ರದಿಂದ ಮಾಡಿಸಬಹುದು. ನಾನು ಎಷ್ಟೋ ಮಕ್ಕಳಿಗೆ ಈ ಒಂದು ಧ್ಯಾನ ಮುದ್ರ ಮತ್ತು ಜ್ಞಾನ ಮುದ್ರ ಮಾಡಿಸಿದ್ದೀನಿ. ಅದ್ಭುತವಾದಂತಹ ರಿಸಲ್ಟ್ ಕೂಡ ಬಂದಿದೆ. ಆದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಸ್ವಲ್ಪ ದಿವಸ ಮಾಡ್ತೇವೆ, ತುಂಬಾ ಆಸಕ್ತಿಯಿಂದ ಕಂಟಿನ್ಯೂ ಮಾಡ್ತೇವೆ, ಬಿಟ್ಬಿಡ್ತೇವೆ, ಪುನಃ ಮಾಡ್ತೇವೆ. ಅಂದ್ರೆ ಅದಕ್ಕೊಂದು ನಿರಂತರತೆ ಬೇಕು. ನಿರಂತರತೆಯಲ್ಲಿ ಮಾಡ್ತಾ ಇದ್ದಾಗ ಇವತ್ತಲ್ಲಂದ್ರೆ ಹೌದು, ಇವತ್ತೆಲ್ಲಂದ್ರೆ ನಾಳೆ, ನಾಳೆಲ್ಲದಿದ್ರೆ ಆಚೆ ನಾಳೆ, ಈ ತರ ಕನೆಕ್ಟ್ ಆಗ್ತಾ ಒಂದು ದಿವಸದಲ್ಲಿ ನಿಮ್ಮ ಜೀವನದಲ್ಲಿ ಏನ್ ಬೇಕು ಅದನ್ನೆಲ್ಲ ಪಡಿಬಹುದು. ಇದು ಆಜ್ಞಾಚಕ್ರದ ಬಹಳ ಸರಳ ವಿಶ್ಲೇಷಣೆ.